ಓಂ ಶ್ರೀ ಗುರುಭ್ಯೋ ನಮಃ. ಅನ್ ಎಲ್ಲರಿಗೂ ನಮಸ್ಕಾರ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವರ ದೀಪ ಅರ್ಧಕ್ಕೆ ಆರಿ ಹೋದರೆ ಪೂರ್ತಿಯಾಗಿ ಉರಿದರೆ ಏನರ್ಥ? ಈ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೀಪಂ ಜ್ಯೋತಿ ಪರಬ್ರಹ್ಮ ಎಂದು ಹಿಂದೂ ಶಾಸ್ತ್ರಗಳು ಹೇಳುತ್ತೇವೆ. ದೇವರಿಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿದಾಗ ಮಾತ್ರ ಪೂಜೆಯು ಪೂರ್ಣಗೊಳ್ಳುತ್ತದೆ ಎನ್ನುವುದು ನಂಬಿಕೆ. ದೇವರ ದೀಪ ಕೆಲವೊಮ್ಮೆ ಅರ್ಧಕ್ಕೆ ಆರಿ ಹೋದರೆ ಇನ್ನೂ ಕೆಲವೊಮ್ಮೆ ಪೂರ್ತಿಯಾಗಿ ಉರಿದು ಹೋಗುತ್ತದೆ. ದೇವರಿಗೆ ಹಚ್ಚಿಟ್ಟ ದೀಪ ಅರ್ಧಕ್ಕೆ ಹಾರಿ ಹೋದರೆ ಅದು ನಮಗೆ ಏನನ್ನು ಸೂಚಿಸುತ್ತದೆ? ದೀಪ ಪೂರ್ತಿಯಾಗಿ ಉರಿದು ಹೋದರೆ ಏನನ್ನು ಸೂಚಿಸುತ್ತದೆ ಅಂತ ನೋಡೋಣ ಬನ್ನಿ ವಿಡಿಯೋದಲ್ಲಿ. ದೇವರ ಪೂಜೆಯಲ್ಲಿ ದೀಪಕ್ಕೆ ಮಹತ್ವದ ಸ್ಥಾನ ಇದೆ. ದೀಪವನ್ನು ಬೆಳಗಿದ ನಂತರವೇ ನಾವು ದೇವರನ್ನು ಪೂಜಿಸಬೇಕೆನ್ನುವ ನಂಬಿಕೆ ಇದೆ. ದೇವರಿಗೆ ಸಾಮಾನ್ಯವಾಗಿ ನಾವು ತುಪ್ಪದ ದೀಪವನ್ನು ಮತ್ತು ಎಣ್ಣೆಯ ದೀಪವನ್ನು ಹಚ್ಚಿಡುತ್ತೇವೆ. ಎಣ್ಣೆಯಲ್ಲೂ ವಿವಿಧ ರೀತಿಯಾದ ಎಣ್ಣೆಯ ದೀಪವನ್ನು ದೇವರಿಗೆ ಹಚ್ಚಿರುತ್ತೇವೆ. ದೇವರಿಗೆ ದೀಪವನ್ನು ಹಚ್ಚಿರುವುದರಿಂದ ನಮ್ಮ ಆರಾಧನೆ, ನಮ್ಮ ಪ್ರಾರ್ಥನೆ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ. ದೇವರಿಗೆ ದೀಪವನ್ನು ಹಚ್ಚಿಟ್ಟಾಗ ಕೆಲವೊಮ್ಮೆ ದೀಪ ಬೇಗ ಹಾರಿ ಹೋಗುವುದನ್ನು ನೋಡಿರುತ್ತೀರ. ಇನ್ನು ಕೆಲವೊಮ್ಮೆ ದೀಪ ದೀರ್ಘಕಾಲದವರೆಗೆ ಉರಿಯುವುದನ್ನು ನೋಡುತ್ತೀರಾ ನೀವು. ಇದರ ಅರ್ಥವೇನು ಅಂದರೆ ನಿಮಗೆ ಗೊತ್ತಾದರೆ ಖಂಡಿತ ಕಮೆಂಟ್ ಮಾಡಿ. ಇಲ್ಲ ನಮ್ಗೆ ಗೊತ್ತಿಲ್ಲ ಅನ್ಕೊಂಡ್ರೆ ವಿಡಿಯೋ ಪೂರ್ತಿ ನೋಡಿ. ನಿಮಗೆ ಉಪಯೋಗಕರ ಅನಿಸುತ್ತೆ ಅಂತ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮೊದಲನೆಯದು, ದೀಪ ಪೂರ್ತಿಯಾಗಿ ಉರಿದು ಹೋದರೆ ಏನರ್ಥ? ಶಾಸ್ತ್ರಗಳ ಪ್ರಕಾರ ಓರ್ವ ವ್ಯಕ್ತಿ ಹಚ್ಚಿಟ್ಟ ದೀಪ ಪೂರ್ತಿಯಾಗಿ ಉರಿದು ಹೋದರೆ ಅದು ಅವನ ಯಾವುದೋ ಒಂದು ಇಷ್ಟಾರ್ಥಗಳು ಬಹುಬೇಗನೆ ಈಡೇರುತ್ತದೆ ಎಂಬುದಾಗಿದೆ. ಹಲವು ದಿನಗಳಿಂದ ಅವನು ಪಡೆದುಕೊಳ್ಳಲು ಬಯಸಿದ ಯಾವುದೇ ಒಂದು ವಸ್ತು ಅಥವಾ ವ್ಯಕ್ತಿ ಅಥವಾ ಆತನಿಗೆ ಸಂಬಂಧಿಸಿದ ಯಾವುದೋ ಬಯಕೆ ಶೀಘ್ರದಲ್ಲಿ ಈಡೇರುವುದು. ಇದರೊಂದಿಗೆ ನಿಮ್ಮ ಜೀವನದಿಂದ ಶತ್ರುಗಳು ಕೂಡ ದೂರ ಹೋಗುತ್ತಾರೆ ಎಂಬುದನ್ನು ಇದು ಸೂಚಿಸುತ್ತದೆ. ದೀಪ ಪೂರ್ತಿಯಾಗಿ ಉರಿದು ಹೋಗುವುದು ದೇವರು ನಿಮ್ಮ ಮೇಲಿಟ್ಟಿರುವ ಆಶೀರ್ವಾದವನ್ನು ಪ್ರತಿನಿಧಿಸುತ್ತದೆ. ದೇವರ ದೀಪ ಅರ್ಧಕ್ಕೆ ಹಾರಿ ಹೋದರೆ ಏನರ್ಥ ಅಂದ್ರೆ, ಒಂದು ವೇಳೆ ನೀವು ದೇವರಿಗೆ ದೀಪವನ್ನು ಹಚ್ಚಿಟ್ಟಾಗ ಅದು ಅರ್ಧಕ್ಕೆ ಆರಿ ಹೋದರೆ ನೀವು ಅದು ಅಂದುಕೊಂಡ ಕೆಲಸ ಅಥವಾ ನಿಮ್ಮ ಇಷ್ಟಾರ್ಥಗಳು ಈಡೇರುವುದಿಲ್ಲ ಎಂದರ್ಥ. ನಿಮ್ಮ ಕೆಲಸದಲ್ಲಿ ನೀವು ಬದ್ಧರಾಗಿರಬೇಕೆಂಬುದನ್ನು ಇದು ಸೂಚಿಸುತ್ತದೆ. ಇದು ಅಶುಭ ಸೂಚನೆ ಎಂಬುದನ್ನು ಶಾಸ್ತ್ರ ನಮಗೆ ಹೇಳುತ್ತದೆ. ನಿಮ್ಮ ಇಷ್ಟಾರ್ಥಗಳು ಈಡೇರಬೇಕಾದರೆ ನೀವು ಅದರ ಮೇಲೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕೆಂಬುದನ್ನು ಹೇಳುತ್ತದೆ. ಒಂದು ವೇಳೆ ದೀಪ ಅರ್ಧಕ್ಕೆ ಹಾರಿ ಹೋದರೆ ಮತ್ತೆ ಅದನ್ನು ಬೆಳಗಿಸಬೇಕು. ಆರಿ ಹೋದ ದೀಪವನ್ನು ಹಾಗೆ ಬಿಡಬಾರದು. ದೀಪದಲ್ಲಿನ 3 ಬಣ್ಣಗಳು. ದೇವರಿಗೆ ನಾವು ದೀಪವನ್ನು ಹಚ್ಚಿಟ್ಟಾಗ ಅದರಲ್ಲಿ 3 ರೀತಿಯಲ್ಲಿ ಬಣ್ಣದ ಬೆಳಕುಗಳು ಕಾಣಿಸಿಕೊಳ್ಳುತ್ತೇವೆ. ದೀಪದಲ್ಲಿ ಕೆಂಪು, ಹಳದಿ ಮತ್ತು ನೀಲಿ ಈ 3 ಬಣ್ಣಗಳು ಕಾಣಿಸುತ್ತದೆ. ಈ 3 ಬಣ್ಣಗಳು ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ. ಇನ್ನು ದೀಪದ ಅಗ್ನಿಯಲ್ಲಿ ಹೂವಿನ ಆಕಾರ ಕಂಡು ಬಂದರೆ ಅದು ನಿಮಗೆ ಶುಭ ಸೂಚನೆಯಾಗಿರುತ್ತದೆ. ದೇವರಿಗೆ ದೀಪ ಹಚ್ಚುವುದು ಹೇಗೆ ಅಂದ್ರೆ, ದೇವರಿಗೆ ನಾವು ದೀಪವನ್ನು ಹಚ್ಚುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ. ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಯಾವಾಗಲೂ ದೇವರಿಗೆ ಅಭಿಮುಖವಾಗಿ ದೀಪವನ್ನು ಹಚ್ಚಿಡಬೇಕು. ಒಂದು ದೀಪದಲ್ಲಿ 2 ಬತ್ತಿಗಳು ಇರಲೇಬೇಕು. ದೀಪವನ್ನು ಹಚ್ಚುವಾಗ ಮೊದಲು ಬತ್ತಿಯನ್ನು ಹಾಕಿ ನಂತರ ಎಣ್ಣೆಯನ್ನು ಹಾಕಲಾಗುತ್ತದೆ. ಆದರೆ ಇದು ತಪ್ಪು. ಯಾವಾಗಲೂ ದೀಪಕ್ಕೆ ಮೊದಲು ನಾವು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನಂತರ ಬತ್ತೆಯನ್ನಿಟ್ಟು ದೀಪ ಬೆಳಗಿಸಬೇಕು. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ,
ಒಂದು ದೀಪದಲ್ಲಿ 2 ಬತ್ತಿಗಳು ಇರಬೇಕು. ದೀಪವನ್ನು ಹಚ್ಚುವಾಗ ಮೊದಲು ಬತ್ತಿಯನ್ನು ಹಾಕಿ ನಂತರ ಎಣ್ಣೆಯನ್ನು ಹಾಕಲಾಗುತ್ತದೆ. ಆದರೆ ಇದು ತಪ್ಪು. ಯಾವಾಗಲೂ ದೀಪಕ್ಕೆ ಮೊದಲ ನಾವು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನಂತರ ಬತ್ತಿಯನ್ನಿಟ್ಟು ದೀಪ ಬೆಳಗಿಸಬೇಕು. ಇದು ಗಮನದಲ್ಲಿ ಇಟ್ಕೊಳ್ಳಿ. ದೀಪವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಸಮಯದಲ್ಲಿ ನಾವು ದೀಪವನ್ನು ಮನೆಯಲ್ಲಿ ಬೆಳಗಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ. ಸಂಪತ್ತಿ, ಸಮೃದ್ಧಿ ಮತ್ತು ಲಕ್ಷ್ಮೀ ದೇವಿಯ ವಾಸವು ಆ ಮನೆಯಲ್ಲಿ ಇರುತ್ತದೆ. ಈ ಕಾರಣಕ್ಕಾಗಿ ನೀವು ದೇವರಿಗೆ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಬೇಕು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.